ರಾಜ್ಯದ ಗಣಿ ಅಕ್ರಮ ಕುರಿತು ಲೋಕಾಯುಕ್ತ ವರದಿ ಲೀಕ್ ಆಗಿರೋ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬನ್ನಿ ಯಾರ್ಯಾರು ಏನು ಹೇಳ್ತಾರೆ ನೋಡೋಣ. ಬಹಿರಂಗವಾಗಿರೋ ಲೋಕಾಯುಕ್ತ ವರದಿಯಲ್ಲಿ ಬಿಜೆಪಿಯವರ ಹೆಸರೇ ಹೆಚ್ಚಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸೋಕೆ ಬಿಜೆಪಿ ಮುಖಂಡರು ಸಿದ್ಧರಿಲ್ಲ. ತನಿಖೆ ನಡೆಸಿ, ಲೋಕಾಯುಕ್ತ ವರದಿ ಸಲ್ಲಿಸೋವರೆಗೂ ನಾವೇನೂ ಹೇಳೋದಿಲ್ಲ ಅಂದ್ಬಿಟ್ರು ಧನಂಜಯ್ ಕುಮಾರ್. ವರದಿ ಸರ್ಕಾರದ ಕೈ ಸೇರಿದ ಬಳಿಕ ಪರಿಶೀಲಿಸಿ ಮುಂದಿನ ಕ್ರಮ ಜರುಗಿಸುತ್ತೇವೆ ಅಂದರು. ಅಲ್ಲದೆ ವರದಿ ಲೀಕ್ ಆದ ಬಗ್ಗೆ ತನಿಖೆಗೆ ಆಗ್ರಹಿಸಿದರು. ಆದರೆ ಸಿಎಂ ರಾಜೀನಾಮೆ ಕೊಡ್ತಾರಾ ಎಂಬ ಪ್ರಶ್ನೆಗೆ ಮಾತ್ರ ನೋ ಆನ್ಸರ್. ಇಫ್ ಇಟ್ ಈಸ್ ಲೀಕ್ಡ್, ಇಟ್ ಈಸ್ ಕ್ವೈಟ್ ಅನ್ಫಾರ್ಚುನೇಟ್ and I would urge upon the government to institute an inquiry as to how and when and who leaked the report, if at all it is leaked. As per the provisions of the Lokayukta Act, the report will have to be submitted to the government. The government will have to study the report and frame an opinion on that. Till the report is submitted to the government and the state government takes a view on that, we cannot tell you anything at this stage. It is too premature. ನಮಗೇನು ಗೊತ್ತಿಲ್ಲ. ಇನ್ನು ದಿಲ್ಲಿಯಲ್ಲಿ ಮಾತನಾಡಿದ ಸಚಿವ ವಿ.ಎಸ್. ಆಚಾರ್ಯ ವರದಿ ಬಗ್ಗೆ ನಮಗೇನು ಗೊತ್ತೇ ಇಲ್ಲ ಅಂದರು. No, I will not comment on such presumptions. Foolish. You ask them. I do not know. I don't think so. In fact, there are two statements made about the Chief Minister saying that he's been denotifying land and selling at 20 times the value. See, all these questions I am not here to answer. I do not know anything about it. And one thing is true, that the whole speculative thing are taking more shape. As a matter of fact, it's our government. ಅಕ್ರಮ ಗಣಿಗಾರಿಕೆ ನಡೆಸಿಲ್ಲ. ಇತ್ತ ವರದಿಯಲ್ಲಿ ತಮ್ಮ ಹೆಸರಿರೋ ಬಗ್ಗೆ ಸಚಿವ ವಿ. ಸೋಮಣ್ಣ ಬೇಸರ ವ್ಯಕ್ತಪಡಿಸಿದರು. ಅಕ್ರಮ ಗಣಿಗಾರಿಕೆಯಲ್ಲಿ ತಮ್ಮ ಪಾತ್ರವಿಲ್ಲ ಅಂತ ಸ್ಪಷ್ಟನೆ ನೀಡಿದರು. ನನಗೆ ಇದು ಯಾವ ರೀತಿ ಲೀಕ್ ಆಗಿದೆ ಏನೋ ನನಗೆ ಗೊತ್ತಿಲ್ಲ. ಏನಾದ್ರು ಲೀಕ್ ಆಗಿದ್ರೆ ಅದಕ್ಕೆ ಯಾರ್ಯಾರು ಎಷ್ಟು ಹೊಣೆಗಾರರು ತಮ್ಮ ಬೆಲೆ ತೆತ್ತಬೇಕಾಯ್ತದೆ ಅಂತ ದೊಡ್ಡ ಮನುಷ್ಯರುಗಳೇ ಹೇಳ್ಬೇಕಾಯ್ತದೆ. ನಾನು ಇಮಾಮ್ ಸಾಹೇಬ್ರಿಗೂ ಲುಗೋಕ್ ಲಕ್ಷ್ಮಿಗೂ ಏನ್ ಸಂಬಂಧ ಅಂತ ಅನ್ನೋ ಮಟ್ಟಕ್ಕೆ ಆಗ್ತದೆ. ನಾನು ಯಾವುದೇ ಪಾಪದ ಕೆಲಸ ಆಗಲಿ ಗಣಿಗಾರಿಕೆ ಆಗಲಿ ಜೀವನದಲ್ಲಿ ಮಾಡಿಲ್ಲ. ನನ್ನ ಮಗ 15% ಮಾತಾ ಮಿನರಲ್ ನಲ್ಲಿ ಪರ್ಸೆಂಟೇಜ್ ಇದ್ದಿದ್ದು ನಿಜ. 2009 ಗಲಾಟೆ ಆದ್ಮೇಲೆ ಅವರು ಕೋರ್ಟ್ಗೆ ಹಾಕಿ ಅದು ಇವಾಗ ಪೂರ್ತಿ ಅದು ಮುಚ್ಚೋಗಿದೆ. 2009 ಮಾತಾ ಮಿನರಲ್ಸ್ ಪುಟ್ಟರಾಜ್ ಅವರು ಅಮರ್ ಸಿಂಗ್ ನಡೆಸ್ತಾ ಇದ್ದಿದ್ದು ಅದು 2009 ಮುಚ್ಚೋಗಿದೆ. 2009 ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಒಂದೇ ಒಂದು ಸಣ್ಣದು ಇದಾಗಿಲ್ಲ. ಅದು ಇವತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರೊಳಗಿದೆ ಮತ್ತೆ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ನಾನಾಗ್ಲಿ ನನ್ನ ಮಕ್ಕಳಾಗ್ಲಿ ನಾನಂತೂ ಅದಕ್ಕೆ ಏನೇನು ನನಗೆ ಗಂಡನೇ ಗೊತ್ತಿಲ್ಲ. ಇದು ಒಂದ್ ರೀತಿ ಸೋಮನಹಳ್ಳಿ ಮುಚ್ಚಿ ಕತೆ ಆಗಿದೆ. ಸೋಮಣ್ಣನ ಹೆಸರು ಏನಕ್ಕೆ ತಗೊಂಡಿದ್ದಾರೋ ಅಂತ ಅನ್ನೋದೇನಾದ್ರು ಸತ್ಯ ಆದ್ರೆ ಲೋಕಾಯುಕ್ತರ ಬಗ್ಗೆ ಆಗ್ಲಿ ಈ ಒಂದು ವರದಿ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಶಿಫಾರಸು ಮಾಡಿದ್ದೆ ಅಷ್ಟೇ. ಗಣಿ ಅಕ್ರಮ ಕುರಿತ ವರದಿಯಲ್ಲಿ ತಮ್ಮ ಹೆಸರಿರೋ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಸಿಎಂ ಕುಮಾರಸ್ವಾಮಿ ತಾವು ಕೇವಲ ಗಣಿಗಾರಿಕೆಗೆ ಶಿಫಾರಸು ಮಾಡಿದ್ದಾಗಿ ಹೇಳಿದ್ದಾರೆ. ತಮ್ಮಿಂದ ಯಾವುದೇ ಅಕ್ರಮ ಗಣಿಗಾರಿಕೆ ನಡೆದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಈಗ ಅಧಿಕೃತವಾಗಿ ಇನ್ನು ಲೋಕಾಯುಕ್ತ ಅವರಿಂದ ಈ ಒಂದು ಮಾಹಿತಿಗಳು ಹೊರಗೆ ಬಂದಿಲ್ಲ. ಇಲ್ಲಿ ನನ್ನ ಹೆಸರು ಬಂದ್ರು ನಾನು ಅದಕ್ಕೆ ಸಂಪೂರ್ಣ ಸ್ವಾಗತ ಕೊಡ್ತಾ ಇದ್ದೇನೆ. ಈಗ ನಾನು ಯಾವುದೋ 2 ಕಂಪನಿಗಳಿಗೆ ಅನುಮತಿ ಕೊಟ್ಟಿದ್ದೇನೆ ಅಂತಕ್ಕಂಥದ್ದೇನಿದೆ, ಆ ಕಂಪನಿಗೆ ಅನುಮತಿಯನ್ನ ಕೊಟ್ಟಿದ್ರಿಂದ ಸರ್ಕಾರದ ಬೊಕ್ಕಸಕ್ಕೆ ಏನಾದ್ರೂ ₹1 ಇವತ್ತು ನಷ್ಟ ಉಂಟಾಗಿದೆಯಾ? ಇಲ್ಲಿ ಪ್ರಮುಖವಾದಂತ ವಿಚಾರ ಚರ್ಚೆ ಮಾಡಬೇಕು. ಯಾವುದೇ ರೀತಿಯ ತನಿಖೆ ಮತ್ತೆ ಅದರ ಬಗ್ಗೆ ಈಗ ಲೋಕಾಯುಕ್ತರು ವರದಿ ಕೊಟ್ಟ ನಂತರ ಯಾವುದೇ ರೀತಿ ತನಿಖೆಯನ್ನ ನನ್ನ ಹೆಸರೇನಾದ್ರೂ ಬಂದಿದ್ರೆ ಎದುರಿಸಲಿಕ್ಕೆ ಸಿದ್ಧ ಇದ್ದೇನೆ. ನನ್ನಿಂದ ನನಗೆ ಸಂಪೂರ್ಣವಾದಂತ ಆತ್ಮವಿಶ್ವಾಸ ಇದೆ. ನನ್ನ ಕಾಲದಲ್ಲಿ ಯಾವುದೇ ನಷ್ಟವನ್ನ ಉಂಟು ಮಾಡತಕ್ಕಂಥದಕ್ಕೆ ಅವಕಾಶ ಕೊಟ್ಟಿದ್ದೆ. ನಾನು ಕಾನೂನುಬದ್ಧವಾಗಿ ಗಣಿಗಾರಿಕೆ ನಡೆಸಿದ್ದೇನೆ. ಇದೇ ವೇಳೆ ಗಣಿ ವರದಿಯಲ್ಲಿ ಹೆಸರಿದೆ ಅಂತ ಗೊತ್ತಾದ ಕೂಡಲೇ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಸಂಸದ ಅನಿಲ್ ಲಾಡ್ ತಾವು ಅಕ್ರಮ ಎಸಗಿಲ್ಲ, ಕಾನೂನುಬದ್ಧವಾಗಿಯೇ ಗಣಿಗಾರಿಕೆ ನಡೆಸಿರೋದಾಗಿ ಹೇಳಿದರು. If Lokayukta finds a report, then now recently the CVC has surveyed our whole area, like central team with local officer UB Singh, who is a part of Lokayukta. We have done mining in working pit. See, basically this company called as Canara Mineral. Canara Mineral, we have mine here. So there is no such acquisition. ಸಿಎಂ ರಾಜೀನಾಮೆ ನೀಡಲಿ. ಈ ಮಧ್ಯೆ ಗಣಿ ವರದಿಯಲ್ಲಿ ಸಿಎಂ ಹೆಸರಿರೋ ಬಗ್ಗೆ ಪ್ರತಿಕ್ರಿಯಿಸಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮಧುಸೂದನ್ ಮಿಸ್ತ್ರಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದರು.
ಆದರೆ ವರದಿಯಲ್ಲಿ ತಮ್ಮ ಪಕ್ಷದ ಸಂಸದನ ಹೆಸರಿರೋ ಬಗ್ಗೆ ಸೊಲ್ಲೆತ್ತಲಿಲ್ಲ. ವರದಿ ಸಲ್ಲಿಕೆ ಬಳಿಕ ಸತ್ಯ ಗೊತ್ತಾಗುತ್ತೆ. ಅಕ್ರಮ ಗಣಿಗಾರಿಕೆ ಕುರಿತ ಲೋಕಾಯುಕ್ತ ವರದಿ ಸೋರಿಕೆಯಾಗಿರುವ ಕುರಿತು ತಮಗೆ ಸ್ಪಷ್ಟ ಮಾಹಿತಿ ಇಲ್ಲ ಅಂತ IAFS ಅಧಿಕಾರಿ UV ಸಿಂಗ್ ಪ್ರತಿಕ್ರಿಯಿಸಿದ್ದಾರೆ. ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವತ್ತ ನಮ್ಮ ಗಮನವಿದೆ. ವರದಿ ಬಂದ ಮೇಲೆ ಸತ್ಯಾಸತ್ಯತೆ ಗೊತ್ತಾಗಲಿದೆ ಅಂದರು. I don't want to talk about all sort of things because I am a government servant. Okay. And I have to follow the certain norms and rules. I am bounded by the conduct rules. I can't talk to the media. Thank you very much. Sir, is your report ready No. to be submitted? Is it ready to be submitted? Is it ready? It's getting ready. So another a day or two? No, I can't presume the times. ಒಟ್ನಲ್ಲಿ ಗಣಿ ಧೂಳಿನಲ್ಲಿ ಮೂರೂ ಪಕ್ಷದ ಪಾಲಿರೋದು ವರದಿಯಿಂದ ಗೊತ್ತಾಗಿದೆ. ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾದ ಬಳಿಕ ಏನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.